ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸುದ್ದಿಯಾಗಿದೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೊಸ ಹೆಜ್ಜೆ. ಸದ್ಯ ರಾಜ್ಯದ ಬಿಜೆಪಿ ನಾಯಕರು, ಸಚಿವರು, ಶಾಸಕರು ಮತ್ತು ಸಂಸದರು ಮಾಡಲು ಹೆದರುವ ಕೆಲಸವನ್ನ ಯತ್ನಾಳ್ ಮುಂಚೂಣಿಯಲ್ಲಿ ಮಾಡಿದ್ದಾರೆ ಎಂಬ ಜನಾಭಿಪ್ರಾಯ ಹರಡಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರು ಯತ್ನಾಳ್ ಅವರನ್ನ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಎಂದು ಹೊಗಳುತ್ತಿದ್ದಾರೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭೀಮಾ ಮತ್ತು ಮಂಜರಾ ನದಿಗಳು ಉಕ್ಕಿ ಹರಿಯುತ್ತಿದೆ. ಮಹಾರಾಷ್ಟ್ರದ ಮೇಲ್ಭಾಗದ ಅಣೆಕಟ್ಟುಗಳಿಂದ ನೀರು ಬಿಡುಗಡೆ ಮಾಡಿದ ಪರಿಣಾಮ ಕಲಬುರಗಿ, ಯಾದಗಿರಿ, ವಿಜಯಪುರ ಮತ್ತು ಬೀದರ್ ಜಿಲ್ಲೆಗಳ ನೂರಾರು ಗ್ರಾಮಗಳು ಜಲಾವೃತಗೊಂಡಿದೆ. ಸಾವಿರಾರು ರೈತರ ಹೊಲಗಳು ನೀರು ಪಾಲಾಗಿದ್ದು 10 ಲಕ್ಷ ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶದ ಬೆಳೆ ನಾಶವಾಗಿದೆ. ಆದರೆ ಈ ಸ್ಥಿತಿಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಇಲ್ಲದ ಹಿನ್ನೆಲೆಯಲ್ಲಿ ಯತ್ನಾಳ್ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆದು ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆ ಬೇಡಿಕೊಂಡಿದ್ದಾರೆ. ಯತ್ನಾಳ್ ಅವರು ತಮ್ಮ ಪತ್ರದಲ್ಲಿ ಭೀಮಾ ನದಿಯ ಪ್ರವಾಹದಿಂದ ಉಂಟಾದ ಭೀಕರ ಹಾನಿಯಿಂದ ರೈತರು ಮತ್ತು ಗ್ರಾಮೀಣ ಜನತೆ ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರ ರಾಜಕೀಯ ವ್ಯವಹಾರಗಳಲ್ಲಿ ತೊಡಗಿಕೊಂಡಿದೆ. ಪರಿಹಾರ ಕ್ರಮ ಕೈಗೊಳ್ಳುವುದರಲ್ಲಿ ಸಂಪೂರ್ಣ ವೈಫಲ್ಯವನ್ನ ಕಂಡಿದೆ. ಹೀಗಾಗಿ ತಕ್ಷಣವೇ ಕೇಂದ್ರದ ವಿಶೇಷ ತಂಡವನ್ನ ಉತ್ತರ ಕರ್ನಾಟಕಕ್ಕೆ ಕಳುಹಿಸಿ ಪರಿಹಾರ ಬಿಡುಗಡೆ ಮಾಡಲು ಪ್ರಧಾನಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಬರೆದಿದ್ದಾರೆ. 117ಕ್ಕೂ ಹೆಚ್ಚು ಗ್ರಾಮಗಳು ನೀರಿನಲ್ಲಿ ಮುಳುಗಿದೆ. ಸಾವಿರಾರು ಕುಟುಂಬಗಳು ಆಶ್ರಯವಿಲ್ಲದೆ ಸಂಕಷ್ಟದಲ್ಲಿದೆ. ಕಟ್ಟಿಸಂಗಾವಿ ಬಳಿ ಸೇತುವೆ ನೀರಿನಲ್ಲಿ ಮುಳುಗಿ ರಾಷ್ಟ್ರೀಯ ಹೆದ್ದಾರಿ 50ರ ಸಂಚಾರ ಸ್ಥಗಿತಗೊಂಡಿದೆ. ರೈತರ ಬದುಕು ಕುಸಿದು ಹೋಗಿದೆ. ತುರ್ತು ನೆರವು ನೀಡಲು ಎನ್ಡಿಆರ್ಎಫ್ ನಿಧಿಯಿಂದ ಪರಿಹಾರ ಬಿಡುಗಡೆ ಮಾಡಲು ವಿನಂತಿಸುತ್ತೇನೆ ಎನ್ನುವ ಅಂಶಗಳನ್ನು ಯತ್ನಾಳ್ ತಮ್ಮ ಪತ್ರದಲ್ಲಿ ಸೇರಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯ ಎತ್ತಿ ಹಿಡಿದಿದ್ದಾರೆ. ಯತ್ನಾಳ್ ತಮ್ಮ ಪತ್ರದಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸರ್ಕಾರದ ನಿರ್ಲಕ್ಷ್ಯ ಮತ್ತು ನಿರ್ಧಾರಹೀನತೆಯ ಕುರಿತು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಸರ್ಕಾರದ ವಿರುದ್ಧ ಜನರ ನೋವಿಗಿಂತ ರಾಜಕೀಯ ಕಸರತ್ತಿಗೆ ಹೆಚ್ಚು ಆದ್ಯತೆ ಕೊಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಯಾವುದೇ ನಿರ್ಣಾಯಕ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಯತ್ನಾಳ್ ಬಿಜೆಪಿ ನಾಯಕರು ಸಹ ಮಾಡದ ಧೈರ್ಯವನ್ನ ತೋರಿಸಿ ನೇರವಾಗಿ ಪ್ರಧಾನಿಗೆ ಮನವಿ ಮಾಡಿರುವುದು ಪಕ್ಷದ ಒಳಗೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಉತ್ತರ ಕರ್ನಾಟಕದ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಜನಸಾಮಾನ್ಯರ ಮಧ್ಯೆ ಯತ್ನಾಳ್ ಹೆಜ್ಜೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರ ಮೌನವಾಗಿದ್ದಾಗ ಜನರ ಪರ ನಿಲ್ಲೋದು ಯತ್ನಾಳ್ ಮಾತ್ರ ಮಾಡ್ತಾರೆ. ಅವರು ಪಕ್ಷದಿಂದ ಹೊರಗಿದ್ದರೂ ಜನರ ಧ್ವನಿಯಾಗಿದ್ದಾರೆ ಎನ್ನುವ ಪ್ರತಿಕ್ರಿಯೆಗಳು ಹೆಚ್ಚಾಗಿದೆ. ಕೆಲವರು ಕಮೆಂಟ್ಗಳಲ್ಲಿ ಯತ್ನಾಳ್ ಮಾಡಿದ ಕೆಲಸ ಬಿಜೆಪಿ ನಾಯಕರು ಮಾಡಬೇಕಾದದ್ದೇ, ಅವರು ನಿಜವಾದ ಜನಪ್ರತಿನಿಧಿ ಅಂತ ಹೊಗಳಿದ್ದಾರೆ. ಯತ್ನಾಳ್ ಅವರ ಈ ಕ್ರಮದಿಂದ ರಾಜಕೀಯ ವಲಯದಲ್ಲಿ ಹೊಸ ಊಹಾಪೋಹಗಳು ಶುರುವಾಗಿದೆ. ಅವರು ಕೆಲ ಬಿಜೆಪಿಯ ನಾಯಕರು ಮತ್ತು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಆಗಾಗ ಟೀಕೆ ಮಾಡಿದ್ದರೂ ಕೂಡ ಈ ಬಾರಿ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರದ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. ಇದರಿಂದ ಅವರು ಮತ್ತೆ ಬಿಜೆಪಿ ಕಡೆ ಮುಖ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಎದ್ದಿದೆ. ಒಟ್ಟಾರೆ ಯತ್ನಾಳ್ ಈ ಬಾರಿ ಮಾಡಿದ ಕೆಲಸದಿಂದ 2 ಸ್ಪಷ್ಟ ಸಂದೇಶಗಳು ಹೊರಬಂದಿದೆ. ಒಂದು, ರಾಜ್ಯ ಸರ್ಕಾರದ ವಿಫಲತೆಯ ವಿರುದ್ಧ ಕಠಿಣ ನಿಲುವು. ಮತ್ತೊಂದು, ಜನರ ಪರ ಹೋರಾಟ ಮಾಡಲು ಪಕ್ಷದ ಅಂಕುಶಗಳಿಗೂ ಮೀರಿದ ಧೈರ್ಯ. ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯದಲ್ಲಿ ಯತ್ನಾಳ್ ಕ್ರಮವು ಜನಾಭಿಪ್ರಾಯವನ್ನ ತಿರುಗಿಸುವ ಶಕ್ತಿ ಹೊಂದಿದೆ. ಬಿಜೆಪಿಯಿಂದ ದೂರವಾಗಿದ್ದರೂ ಅವರ ಧಾಟಿ ಕೇಂದ್ರ ಸರ್ಕಾರದ ಪರವಾಗಿದೆ. ಮುಂದಿನ ರಾಜಕೀಯ ಚಲನೆಗಳಿಗೆ ಇದು ಬುನಾದಿಯಾಗಬಹುದು. ಇಷ್ಟು ದಿನ ಹಿಂದುತ್ವದ ಧ್ವನಿಯಾಗಿ ಜನಮೆಚ್ಚುಗೆಯನ್ನ ಗಳಿಸಿ ಸುದ್ದಿಯಾಗ್ತಾ ಇದ್ದ ಯತ್ನಾಳ್ ಈ ಬಾರಿ ಪ್ರವಾಹ ಪೀಡಿತ ರೈತರಿಗೆ ನೆರವನ್ನ ಒದಗಿಸುವ ಮನವಿ ಮೂಲಕ ಮತ್ತೆ ಜನಮನ ಗೆದ್ದಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯವನ್ನ ತೋರಿಸಿ ಜನರ ಪರ ನಿಂತ ಧೈರ್ಯದಿಂದ ಯತ್ನಾಳ್ ರಾಜ್ಯ ರಾಜಕೀಯದಲ್ಲಿ ಮರುಪ್ರಭಾವ ಬೀರುತ್ತಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.